ಈಗ ಮೌನ ಮಾತಾಡೋಗಿಲ್ಲ ಅದನ್ನು. ಆ ರೀತಿಯಾಗಿ ಅವ್ರ ಮೌನಕ್ಕೆ ಶರಣಾಗಿಸಿದ್ರು. ಬಟ್ ರಮೇಶ್ ಜಾರಕಿಹೊಳಿ ಇನ್ನೂ ನಿಲ್ಲಿಸಿಲ್ಲ ತಮ್ಮ ಮಾತುಗಳನ್ನ. ಹುಡುಗಾರಿ ಸಣ್ಣ ಹುಡುಗಾರಿ ಹಾಗೆ ಮಾತಾಡ್ತಾರೆ, ಮಾತಾಡಲಿ ಅಡ್ಡಿಲ್ಲ, ಒಳ್ಳೆ ಮಾತು. ಬಟ್ ತುರ್ತು ಮಾತ್ರ ಯತ್ನಾಳರು ಮಾತ್ರ ಮೌನಕ್ಕೆ ಶರಣಾಗುವಂಥ ಪ್ರಯತ್ನ ಇಟ್ಟಿದ್ದಾರೆ. ಇದೊಂದು ರೀತಿಯಿಂದ ಯಡಿಯೂರಪ್ಪ ಅವ್ರ ಜಯನ ಅನ್ಬೋದು ನಾವು. ಯಾಕಂದ್ರೆ ಅನುಭವ ಅನ್ನೋದು ಭಾಳ ಮಹತ್ವದ ಇರ್ತದೆ ರೀ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡೋದಲ್ಲ, ವಿಶೇಷವಾಗಿ ಸಹನೆಯಿಂದ ಇರಬೇಕಾಗ್ತದೆ. ಯಾವುದಕ್ಕಾದ್ರು ಸಹನೆ ಅನ್ನೋದು ಭಾಳ ಮಹತ್ವದ ರಾಜಕೀಯದಲ್ಲೇ. ಆ ದಿಶೆಯಲ್ಲಿ ಯತ್ನಾಳ್ ಒಂದು ಸ್ವಲ್ಪ ಯಾಕೋ ದುಡುಕಿದ್ರು. ಹಂಗಿಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ದುಡುಕಿದ್ರು ಅಂತ ಹೇಳ್ಬೇಕಾಗ್ಯದ. ಇಬ್ಬರು ಸ್ವಲ್ಪ ದುಡುಕಿದ್ರು. ಯಾಕಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರಂತೂ ಜಾನ್ಮೆ ಹೆಜ್ಜೆಡ್ಲಿಕ್ಕೆ ಎತ್ತಿದ್ದಾರೆ. ಒಪ್ಪಂದ ಆಗಿತ್ತು, ಬಿಟ್ಟೋದು ಅವ್ರು ನನಗೆ ಬಿಟ್ಟಂಥದ್ದು. ಆದರೂ ಅಷ್ಟು ಆಗಲಿಕ್ಕೂ ಅಷ್ಟೇ. ಯಾಕಂದರೆ ಅವತ್ತು ಸ್ಥಿತಿ ಏನಿರ್ತದೆ ಯಾರಿಗೆ ಗೊತ್ತು ರೀ. ಟುಮಾರೋ ವಾಟ್ ವಿಲ್ ಬಿ ಹ್ಯಾಪನ್ ವಿ ಡೋಂಟ್ ನೋ. ನಾಳೆ ಏನಾಗ್ತೈತಿ, ಈ ಮುಂದೆ ಏನಾಗಿದೆ ನಮ್ಗೆ ಗೊತ್ತೇ ಇಲ್ಲ. ಭವಿಷ್ಯದ ಬಗ್ಗೆ ಮಾತಾಡೋದು ಏನು ಗೊತ್ತಿಲ್ಲ. ನಾನು 2022 ನಾನು ಹಾಗೆ ಮಾಡ್ತೀನಿ, ನಾನು ನಿಲ್ತೀನಿ, ಮುಖ್ಯಮಂತ್ರಿ ಆಗ್ತೀನಿ, ಅಧ್ಯಕ್ಷ ಆಗ್ತೀನಿ. 2022 ಬಲ್ರಿ, ಅಲ್ಲಿವರೆಗೆ ಏನೇನು ಚೇಂಜ್ ಆಗ್ತಾವೆ, ಇಲ್ಲ ಎಷ್ಟೆಷ್ಟು ಬದಲಾವಣೆ ಆಗ್ತಾವೆ. ಈ ವರ್ತಮಾನ ಕಾಲದ ಬಗ್ಗೆ ಭಾಳ ಮಹತ್ವದಿಲ್ಲ. ವರ್ತಮಾನದಲ್ಲಿ ನೀವೇನು ಮಾಡ್ತಾಯಿದ್ದೀರಿ, ಜನರಿಗೆ ಬೇಕಂತ ಆಡಳಿತ ಕೊಡ್ತಾ ಇದ್ದೀರಾ ಅನ್ನುವಂಥ ಮಾತು ಇವತ್ತು ತುರ್ತು ಮಾತ್ರ ಬಿ ಜೆ ಪಿ ಅವ್ರಿಗಿಂತಲೂ ಅಡ್ಡಿಲ್ಲಪ್ಪ. ಇವತ್ತು ಒಂದು ನೀವು ಏನಪ್ಪ ಗ್ಯಾರಂಟಿಗಳನ್ನು ಕೊಟ್ಟ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಇನ್ನೂ ಭಾಳಷ್ಟು ಕೆಲಸಗಳು ಆಗಬೇಕಾಗಿದ್ದಾವೆ. ಆ ದಿಶೆಯಲ್ಲಿ ಇವತ್ತು ಸಿದ್ದರಾಮಯ್ಯವ್ರು ಮತ್ತೆ ಹೆಸರು ಕೊಡಬೇಕಾಗಿದೆ. ಈಗಂತೂ ಮುಗದಂಗೆ ಆಯ್ತು ಅಂತ ಅನ್ನಿಸ್ತದೆ ನನಗೆ. ಆದರೂ ಇರ್ತದ್ರಿ ಇದು. ಮಳೆ ನಿಂತವರು ಮಳೆಯ ಹನಿ ಕಾಟ ಅಂತ ಮರದ ಬಡ್ಡೆ ನಿಂತರಪ್ಪ ಅಂದ್ರೆ ಮಳೆ ನಿಂತು ಮತ್ತೆ ಮಳೆ ಹನಿ ಇದ್ದೇ ಇರ್ತದೆ ಕಾಟ. ಹಂಗೆ ಇದ್ದಾಗಿದೆ. ನಿಧಾನಕ್ಕೆ ಬರ್ತಿರ್ತಾವೆ, ಹೋಗ್ತಿರ್ತಾವೆ. ಇನ್ನೇನು ಸೀರಿಯಸ್ ಅಲ್ಲ. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯವರು ಮುಂದಿನ 2 ವರ್ಷಕ್ಕೆ ನಕ್ಕೆ ಆದರು. ಇನ್ನು ಇವು ಸರ್ಕಾರವನ್ನು ಮುಳುಗಿಸ್ಲಿಕ್ಕೆ ಕೆಡವಲಿಕ್ಕೆ ಯಡಿಯೂರಪ್ಪನವ್ರಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂತ ನಿಮ್ಗೆ ಗೊತ್ತದ. ಮತ್ತು 3 ಜನ ಅವ್ರ ಪೈಕಿನ ಆರಿಸಿ ಬಂದುಬಿಟ್ರು ಮೊನ್ನೆ. 136 ಮತ್ತು 3 ಕೂಡ ಮತ್ತು 3 ಕೋಟಿ ಜಾಸ್ತಿ ನೋಡ್ರಿ. ಅದು 136, 37, 38 ಆಯಿತು. ಇನ್ನು ಅವ್ರನ್ನ ಮುಟ್ಟೋದು ಭಾಳ ಕಷ್ಟ. ಹೀಗಾಗಿ ಇವತ್ತು ಸೇಫ್ ಸಿದ್ದರಾಮಯ್ಯನವರು. ಈ ಸೇಫ್ ಸಿದ್ದರಾಮಯ್ಯನವರು ಇನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಮುಂದಿನ 2-3 ವರ್ಷದಲ್ಲ. ಕಾಂಗ್ರೆಸ್ ಅಧಿಕಾರ ಬರಬೇಕಾಗಿತ್ತಪ್ಪ ಅಂದ್ರೆ ಇವತ್ತು ಕಾಂಗ್ರೆಸ್ಗೆ ಭಾಳ ಇವತ್ತೇನಪ್ಪ ಅಂದ್ರೆ ಒಳ್ಳೆಯ ಆಡಳಿತ ಕೊಡುವಂಥದ್ದು ಭಾಳ ಅವಶ್ಯಕ ರೀ. ಯಾಕಂದರೆ ಈಗಂತೂ ನೋಡ್ರಿ, ನಿಧಾನಕ್ಕೆ ನಿಮಗೆ ಗೊತ್ತಿರಲಿ, ಯಡಿಯೂರಪ್ಪನವರಾಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ಅಥವಾ ಈಗ ಬಿ ಜೆ ಪಿ ಹಿಂದೆ ಯಾವುದಪ್ಪ ಇವತ್ತು ಮೋದಿ ಅವ್ರ ಪ್ರಭಾವ ಕಡಿಮೆ ಆಗ್ಯದ. ಈಗ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಮೇಲಿನ ಮೇಲೆ ಅದನ್ನು. ಹೌದು, ಕಡಿಮೆ ಆಗ್ಯದ. ಈಗ RSS ತನ್ನ ಹ್ಯಾಂಡಲ್ ಮಾಡ್ಕೊಂಡದ ಅದನ್ನು ಪೂರ್ತಿಯಾಗಿ. ಬಿ ಜೆ ಪಿ ಅಂದರೆ ಏನಪ್ಪ, RSS ಅಂದರೆ ಬಿ ಜೆ ಪಿ ಅನ್ನುವಂಗೆ. ಮುಂಬೈದಲ್ಲಿ ಏನಾಯಿತು, ಬಾಂಬೆಯಲ್ಲಿ ಮೊನ್ನೆ ಅಂಥದ್ದು, ಮಹಾರಾಷ್ಟ್ರದಲ್ಲ ನಮ್ಮ ಈ ಒಂದು ಏನಪ್ಪ ಫಡ್ನವೀಸ್ ಅವರು ಚೀಫ್ ಮಿನಿಸ್ಟರ್ ಆದರು. ಆ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ RSS ಅಂದರೆ RSSದವ್ರು ಗಟ್ಟಿ ನಿಲ್ದು ಹೋಗಿದ್ರೆ ಇವತ್ತು ಫಡ್ನವೀಸ್ ಅವರು ಅದ್ರ ಮುಖ್ಯಮಂತ್ರಿ ಇರಲಿಲ್ಲ. ಹರಿಯಾಣದಲ್ಲೂ ಅಷ್ಟೇ. ಇತ್ತೀಚಿನ ಇಲೆಕ್ಷನ್ದಲ್ಲೇ RSS ಈ ಇಲೆಕ್ಷನ್ ಹ್ಯಾಂಡಲನ್ನು ಬಿ ಜೆ ಪಿ ಮೂಲಕ ಮಾಡ್ತಾಯಿದೆ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ RSSದ ಎದುರಾಳಿಯಾಗಿ ಇವತ್ತು ಸಿದ್ದರಾಮಯ್ಯ ಕೆಲಸ ಮಾಡಬೇಕಾಗಿದೆ. ಇವತ್ತು ಬಿ ಜೆ ಪಿ ಎಲ್ಲವು RSS ಮತ್ತು RSS ಸಂಘಟನೆ ಸಾಕಷ್ಟು ಅದ ಕರ್ನಾಟಕದಲ್ಲೇ. ಅವ್ರು ಪ್ರತಿ ಮನೆಗೆ ಹೋಗಿ ಮುಟ್ಟುವಂಥ ಶಕ್ತಿ ಅವರಲ್ಲದು. ಆ ದಿಸೆಯಲ್ಲಿ ಇವತ್ತು ಭಿನ್ನವಾದ